ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 17 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಕೆನಾಲ್ ವಾಟ್ರ್ ಕೂಡ ನಮಗೆ ಇಲ್ಲಿ ಅವೈಲೇಬಲ್ ಇದೆ. ಕೆನಾಲ್ ಇದು ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಮಾತ್ರ ಸೂಪರಾಗಿದೆ. ಬೆಟ್ಟಕ್ಕೆ ಹೊಂದ್ಕೊಂಡಿರುವಂತಹ ಒಂದು ಜಾಗ ಇದು. ಇವರೆಲ್ಲ ಕ್ಲೀನ್ ಮಾಡಿದ್ದಾರೆ. ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಿ ಮಟ್ಟ ಮಾಡಿ ಫೆನ್ಸು ಮತ್ತು ಬೋರು ಎಲ್ಲ ಹಾಕಿ ರೆಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಈ ಜಾಗನ. ಇದರಲ್ಲಿ ನಮಗೆ ಕರಾರ್ ಬ್ಲ್ಯಾಂಡು ಕೂಡ ಇದೆ. ಕರಾರ್ ಬ್ಲ್ಯಾಂಡ್ ಹೆಚ್ಚು ಕಡಿಮೆ ನಮಗೆ ಅರ್ಧ ಎಕರೆಯಿಂದ 1 ಎಕರೆ ತನಕ ಬರುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ, ಪ್ರಕೃತಿ ಸೌಂದರ್ಯ ಸವಿಯರಿಗೆ ಒಳ್ಳೆ ಜಾಗ ಮಾತ್ರ. ಯಾಕೆಂದರೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡ್ಕೊಂಡು ಮನೆಗಳನ್ನ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿಂದ ನಾವು ಎಷ್ಟು ದೂರ ಹೋದರೂ ನಾವು ಚಾನಲ್ ಇದರಲ್ಲಿ ಎಲ್ಲರೂ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಪಕ್ಕದಲ್ಲೂ ಕೂಡ ಒಬ್ಬರು ತೆಂಗಿನ ತೋಟ ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗೆ ಇಲ್ಲಿ 1 ಎಕರೆ ಸಾಲಲ್ಲ ಅನ್ನೋರು ಇನ್ನೂ 1 ಎಕರೆ ಸಿಗುತ್ತೆ ಪಕ್ಕದಲ್ಲೇ. ಆದರೆ ನಮಗೆ ಈ 1 ಎಕರೆ 17 ಗುಂಟೆಗೆ ಅವರು 85 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಎಲ್ಲ ಶಿಸ್ತಾಗಿ ರೆಡಿ ಮಾಡಿ ಕೊಡ್ತಾರೆ. 85 ಲಕ್ಷ ಹೇಳ್ತಾರೆ. ನೇರ ಓನರ್ ಹತ್ರ ಕೂತ್ಕೊಳ್ಳೋಣ ಸ್ನೇಹಿತರೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಇವತ್ತಿನ ಪೊಲ್ಯೂಷನ್ ಇಂದ ನಾವು ತಪ್ಪಿಸ್ಕೋಬೇಕು ಅಂತಂದರೆ ನೋಡಿ, ಈ ಥರ ಪ್ರಕೃತಿ ಮಡಿಲಲ್ಲಿದ್ದರೆ ಸಾಕು, ತುಂಬ ಆನಂದ ಆಗುತ್ತೆ. ಜಾಗನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬೆಟ್ಟ ಗುಡ್ಡಗಳ ಸಾಲು, ಈ ಪ್ರಕೃತಿ, ಅಕ್ಕಪಕ್ಕ ಎಲ್ಲ ಒಳ್ಳೆಯ ತೋಟಗಳು ನೋಡಲಿಕ್ಕೆ ಒಂದು ಆನಂದ. ನಾವಿಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಂಡು ಆರಾಮಾಗಿರ್ಬೋದು. ಒಳ್ಳೆಯ ಹೋಮ್ ಸ್ಟೇ ಮಾಡ್ಕೊಂಡು ಇಲ್ಲಿ ಒಂದು ಫಾರ್ಮ್ ಹೌಸ್ ಕಂಡಾಗ ಮಾಡ್ಕೊಂಡು ಇಲ್ಲಿ ಸಾಕು. ನಮಗೇನು ಬೇಕು ಫಾರ್ಮ್ ಹೌಸ್ ಕಂಡಾಗ ಮಾಡಿಕೊಂಡು ನಮಗೆ ಬೇಕಾದ ರೀತಿಲಿ ಒಳ್ಳೆ ತೋಟ. ಈಗ ಅಕ್ಕಪಕ್ಕ ಇಲ್ಲೆಲ್ಲರೂ ಕೂಡ ತೆಂಗು, ಅಡಿಕೆ, ಚಂದನ ಸುಮಾರು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ. ನಮ್ಮ ಎದುರುಗಡೆ ಕೂಡ ಅಷ್ಟೇ ಒಳ್ಳೆ ತೋಟ ಮಾಡಿದ್ದಾರೆ. ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಅವ್ರುಗಳ ರೀತಿ ನಾವಿಲ್ಲಿ ಒಳ್ಳೆಯ ವ್ಯವಸಾಯ ಮಾಡೋಣ, ಮಿಶ್ರ ಬೆಳೆಗಳನ್ನ ಬೆಳೆಯೋಣ, ಒಳ್ಳೆ ತೋಟ ಮಾಡೋಣ. ಯಾಕೆಂದರೆ ಜಾಗ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ನೀರಾವರಿ ಏರಿಯಾ ಸ್ನೇಹಿತರೆ. ನಮಗೆ ಇಲ್ಲಿ ಕೆನಲ್ ವಾಟ್ರು ಕಂಟಿನ್ಯೂ ಬರುತ್ತೆ. ಯಾಕೆಂದರೆ ಕೆನಲ್ ವಾಟ್ರು ಯಾಕೆ ನಮಗೆ ಈಗ ಬರ್ತಾ ಇಲ್ಲ ಅಂತಂದರೆ, ಇದರಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಏನಾಗಿದೆ ಅಂತಂದರೆ ಸೇತುವೆ ಸ್ವಲ್ಪ ಇದಾಗಿದೆ. ಇಲ್ಲದೆ ಹೋಗಿದ್ರೆ ಇಲ್ಲಿ ನಮಗೆ ವರ್ಷ ಪೂರ್ತಿ ನೀರು ಹರಿಯುತ್ತೆ. ಏಕೆಂದರೆ ನೀರು ಡ್ಯಾಮಿಂದ ನೀರು ಆರಾಮಾಗಿ ಡ್ಯಾಮ್ ಪೂರ ಕ್ಲೋಸ್ ಮಾಡೋಕ್ಕಾಗಲ್ಲ. ಅದರಿಂದ ನಮಗೆ ಇಲ್ಲಿ ಇರುವರಿ ಏಕರಿತೆ. ಆ ಡ್ಯಾಮ್ನ ಚೂರು ರೆಡಿ ಮಾಡಿಕೊಂಡ್ರೆ ಸಾಕು. ನೀರಂತೂ ವರ್ಷ ಪೂರ್ತಿ ನಮಗೆ ಬೋರ್ ನೀರೇ ಬೇಡ, ಈ ಚಾನಲ್ ನೀರೇ ಸಾಕು. ಇಲ್ಲೆಲ್ಲ ಬೋರ್ ಹಾಕಿದ್ರೆ ಅತಿ ಬೇಗದಲ್ಲಿ ನಮಗೆ ನೀರು ಸಿಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ 2 ಮಾತಿಲ್ಲ. ಇದು ನಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ. 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಟೋಟಲ್ 85 ಲ್ಯಾಕ್ ಹೇಳ್ತಾರೆ. ಅವ್ರು ಏನೇ ಹೇಳಿ ನಾವು ನೇರ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ನಾವು ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಕೃತಿ ಮಡಿಲಲ್ಲಿ ಇರೋರಿಗೆ, ಪ್ರಕೃತಿ ಪ್ರೀತಿಸೋರ್ಗಂತೂ ತುಂಬ ಅನುಕೂಲವಾಗಿರೋಂಥ ಜಾಗ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಆರಾಮಾಗಿ ಇದ್ದು ಒಳ್ಳೆ ಗಾಳಿ, ಒಳ್ಳೆ ನೀರು, ಪ್ರತಿಯೊಂದು ಸೇವನೆ ಮಾಡ್ತಿದ್ರೆ ಇದಕ್ಕಿಂತ ಆನಂದ
ಇನ್ನೊಂದು ಇಲ್ಲ ಅನ್ಕೋತೀನಿ. ಯಾಕೆ ಅಂತಂದ್ರೆ ನಮಗೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ. ಈ ಥರ ಇಲ್ಲ ಅನ್ನೋಂಗಿಲ್ಲ. ಮಣ್ಣಾಗಲಿ ನೀರಾಗಲಿ ನಮಗೆ ಇಲ್ಲೆಲ್ಲ ಸುತ್ತಮುತ್ತ ನೋಡಿದಾಗ ನಿಮಗೆ ಅನಿಸುತ್ತೆ, ಹೌದು ಈ ಥರ ಜಾಗ ಬೇಕಾಗಿತ್ತು ಅಂತ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇವರೆಲ್ಲ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ, ಕೊಡಲಿ. ನಾವೇನಂತಾರೆ ನಮ್ದೇನಿದೆ ಅದನ್ನು ನಾವು ಮಾಡ್ಬೋದು. ನಾವಿಲ್ಲೂ ಕೂಡ ಹಸು, ಕುರಿ, ಕೋಳಿ ಸಾಗಾಣಿಕೆಗಳನ್ನ ಮಾಡಿಕೊಂಡು ನಾವಿಲ್ಲಿ ಇರ್ಬೋದು. ಯಾತಕ್ಕೆ ಇವೆಲ್ಲ ನಾವು ಸಾಗಾಣಿಕೆ ಮಾಡಬೇಕು? ನಮ್ಮ ಜಮೀನು ಚೆನ್ನಾಗಿರಲಿ, ಫಲವತ್ತತೆಯಾಗಿರಲಿ, ಸಾವಯವ ಕೃಷಿ ಮಾಡೋಣ. ಬೇರೆದೇನಿಲ್ಲ, ಸಾವಯವ ಕೃಷಿ ಮಾಡೋಣ. ಸಾವಯವ ಕೃಷಿ ಮಾಡಿ 4 ಜನಕ್ಕೆ ಮಾದರಿಯಾಗಿರೋಣ. ನಮ್ಮಿಂದ 4 ಜನಕ್ಕೆ ಒಳ್ಳೆ ಆರೋಗ್ಯ ಕೊಡೋಣ. ಸುತ್ತಮುತ್ತ ನೋಡಿ ಎಲ್ಲ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ತೋಟ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಆಯಿತಾ. ಇದು 1 ಎಕರೆ 17 ಗುಂಟೆಗೆ ಇವರು 85 ಲಕ್ಷ ಹೇಳ್ತಿದ್ದಾರೆ. ಹೇಳೋದಲ್ಲ, ಅರ್ಧ ಎಕರೆಯಿಂದ 1 ಎಕರೆ ತನಕ ನಮಗೆ ಖರಾಬ್ ಲ್ಯಾಂಡ್ ಇದೆ. ಅದು ಬೆಟ್ಟದ ತಪ್ಪಲಲ್ಲಿ ಹಿಲ್ ಸ್ಟೇಚ್. ಲೇಬರ್ಗಳಿಗೆ ಯೋಚನೆ ಇಲ್ಲ, ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರಾಗಿದೆ. ನಾವು ಎಲ್ಲೆಲ್ಲೋ ಲ್ಯಾಂಡ್ ತೊಗೊಂಡು ನೀರಾವರಿ ಇಲ್ಲದ ಜಾಗದಲ್ಲೆಲ್ಲ ಕಷ್ಟಪಡೋಕ್ಕಿಂತ ನೀರಾವರಿ ಇರೋ ಜಾಗ, ಯಾಕೆಂದರೆ ನಾವಿಲ್ಲಿ ಆರಾಮಾಗಿರಬಹುದು. ಪ್ರತಿಯೊಬ್ಬರು ಜಮೀನುಗಳಲ್ಲೇ ಮನೆ ಕಟ್ಕೊಂಡಿರೋದ್ರಿಂದ ನಮಗಿಲ್ಲಿ ಅನುಕೂಲ ಜಾಸ್ತಿ. ನಮಗೆ ಯಾರು ಮನೆ ಕಟ್ಟಿಲ್ಲ ಅಂತಂದಾಗ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಪಕ್ಕದಲ್ಲೇ ನೋಡಿ ಒಳ್ಳೊಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ, ಪಕ್ಕದಲ್ಲೇ, ಜಾಸ್ತಿ ದೂರ ಏನಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡಾಗ ನಾವು ಕೂಡ ಇಲ್ಲಿ ತೋಟನ ಚೆನ್ನಾಗಿ ನೋಡ್ಕೋಬೋದು. ಇದು ಯಾಕೆ ಅಂತಂದರೆ ಇದು ನಮ್ಮ ಕಾಲಕ್ಕೆ ಅಂತಲ್ಲ, ನಾವು ಏನೇ ಮಾಡಿದ್ರೆ ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಮಾಡಲೇಬೇಕು. ಪ್ರತಿಯೊಬ್ಬರು ಶ್ರಮ ಪಡ್ತಾರೆ. ಆ ಪಟ್ರ ಹಣಕ್ಕೆ ಒಳ್ಳೆ ಜಾಗ ಬೇಕು. ಮಕ್ಕಳಿಗೂ ಅಷ್ಟೇ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಬೇಕು. ಇವತ್ತು ಪೊಲ್ಯೂಷನ್ ತುಂಬ ಜಾಸ್ತಿ ಆಯ್ತವೆ. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಗಾಡಿಗಳಿದ್ದಾವೆ, ಪ್ರತಿಯೊಂದು ಕಡೆಯೂ ಗಾಡಿಗಳು ಹೆವಿ ಜಾಸ್ತಿ ಆಯ್ತಿದ್ದಾವೆ. ಅವುಗಳಿಂದ ಹೊರಪಡಿಸ್ಬೇಕು ಅಂತಂದರೆ ನಾವು ಇವತ್ತು ಒಳ್ಳೆ ಜಾಗನ ಪರ್ಚೇಸ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಹಣ್ಣು ಹಂಪಲುಗಳು, ಕೆಮಿಕಲ್ಸಿಂದ ನಾವು ಹೊರಗಡೆ ಬರಬೇಕು. ಇವತ್ತಿಂದ ಶುರು ಮಾಡಿದ್ರೆ ಮುಂದಕ್ಕೆ ಒಂದು ದಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯ ಅನ್ನೋದು ಬಂದೇ ಬರುತ್ತೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ನಾವು ಇನ್ನೊಬ್ರು ಕೆಟ್ಟದ್ದು ಬಯಸೋಕ್ಕಿಂತ ನಮ್ಮ ಕೈಲಾಗುವಂಥ ಒಳ್ಳೆಯ ಕೆಲಸಗಳನ್ನ ಮಾಡೋಣ, 4 ಜನಕ್ಕೆ ಮಾದರಿಯಾಗಿರೋಣ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನ ಪ್ರಕೃತಿ ಪ್ರಿಯರಿಗೆ ಈ ಥರ ಹುಡುಕ್ತಾ ಇರ್ತಾರೆ. ಅವ್ರಿಗೆ ನಿಮ್ಮಿಂದ ನಮಗೆ ಒಳ್ಳೆ ಸಹಾಯ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ಒಳ್ಳೆ ನೀರಾವರಿ ಇದೆ ನೋಡಿ. ಮಳೆ ಇಲ್ಲ ಅಂತಂದ್ರೆ ನಮಗೆ ಡ್ಯಾಮ್ ನಿಯರ್ ಇರೋದ್ರಿಂದ ತೊಂದರೆ ಇಲ್ಲ. ಪ್ರತಿಯೊಂದು ಕೂಡ ನಮಗೆ ಹತ್ತಿರ ಇರೋದ್ರಿಂದ ನೀರಾವರಿಗೂ ಕೂಡ ನಮಗೆ ತೊಂದರೆ ಇಲ್ಲ. ಪ್ರಕೃತಿ ಸೌಂದರ್ಯ ಸವಿಬೋದು. ತೋಟ ಮಾಡ್ಕೊಂಡು ಇಲ್ಲಿ ಒಂದು ಮನೆ ಕಟ್ಕೊಂಡು ನಾವಿಲ್ಲಿ ವಾಸ ಮಾಡ್ಕೊಂಡು ಇರ್ಬೋದು ಸ್ನೇಹಿತರೆ. ನಮಗೆ ಲೇಬರ್ಗೂ ಯೋಚನೆ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ಬೇಗ ಬೇಗ ಬನ್ನಿ. ನಮಸ್ಕಾರ, ಧನ್ಯವಾದಗಳು.